ಬೆಸ್ಟ್ ಗೋಲ್ಡನ್ ವರ್ಡ್ಸ್ ಎಲ್ಲ ವುಮೆನ್ಸ್ಗೂ ಏನು ಅಂತ ಇವತ್ತಿನ ವ್ಲಾಗ್ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಡೆಫಿನೆಟ್ಲಿ ಹೌದಲ್ವಾ, ಇದನ್ನು ನಾವು ಅಳವಡಿಸ್ಕೋಬೇಕಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಪಾಯಿಂಟ್ ಬಂದು, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನೀವು ಯಾರನ್ನು ಟ್ರಸ್ಟ್ ಮಾಡ್ತೀರಾ, ಯಾರನ್ನು ಟ್ರಸ್ಟ್ ಮಾಡಬಾರ್ದು ಅಂತ. ಲೈಫಲ್ಲಿ ಎಷ್ಟೊಂದು ಪ್ರಾಬ್ಲಮ್ಮು ನಾವು ರಾಂಗ್ ಪರ್ಸನ್ನ ಟ್ರಸ್ಟ್ ಮಾಡೋದ್ರಿಂದ ನಮಗೆ ನಾವೇ ತಂದ್ಕೋತೀವಿ. ಸೊ ಬ್ಲೈಂಡಾಗಿ ಅವ್ರ ಜೊತೆ ಎಲ್ಲ ಸೀಕ್ರೆಟ್ಸ್ನ ಹೇಳ್ಕೊಂಡಿರ್ತೀವಿ, ಬ್ಲೈಂಡಾಗಿ ಅವ್ರನ್ನ ಇಷ್ಟಪಟ್ಟಿರ್ತೀವಿ, ಬ್ಲೈಂಡಾಗಿ ಅವ್ರನ್ನ ನಮ್ಮ ಲೈಫಿಗೆ ನಾವೇ ಕಳ್ಕೊಂಬಿಟ್ಟಿರ್ತೀವಿ. ತುಂಬ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ. ಸೊ ಈ ಥರ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬೇಡಿ. ಈವನ್ ಯಾವುದೇ ಜಾಗದಲ್ಲಾಗಿರ್ಬೋದು, ಮನೆಯಲ್ಲಿ, ರಿಲೇಷನ್ಸು, ಪಬ್ಲಿಕ್ ಪ್ಲೇಸಸ್ಸು ಮತ್ತು ವರ್ಕಿಂಗ್ ಪ್ಲೇಸ್ ಎಲ್ಲನೇ ಆಗಿರ್ಬೋದು, ಬ್ಲೈಂಡಾಗಿ ನಂಬಕ್ಕೆ ಹೋಗಬೇಡಿ. ಆಮೇಲೆ ಒಂದು ಎಕ್ಸ್ಪ್ರೆಷನ್ಸ್ಗೆ, ಒಂದು ಮೂಮೆಂಟಿಗೆ ಓಕೆ ಇವ್ರು ಒಳ್ಳೆಯವರು, ಇವ್ರನ್ನ ನಂಬೋದು, ಇವ್ರು ಕೆಟ್ಟವರು, ಇವ್ರನ್ನ ನಂಬೋಕ್ಕಾಗಲ್ಲ, ಈ ಥರ ಮಾಡೋಕ್ಕೆ, ಜಡ್ಜ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಆದಷ್ಟು ಅನಲೈಸ್ ಮಾಡಿ ಪರ್ಸನ್ನ, ಅವರ ಹಾವ ಭಾವ, ನಡವಳಿಕೆ, ಅವ್ರ ಆ್ಯಕ್ಷನ್ ಏನಿರುತ್ತೆ, ಅವ್ರು ಏನು ಮಾತಾಡ್ತಾರೆ, ಇವ್ರನ್ನ ನಂಬೋದಾ ಬಿಡ್ಬೋದಾ, ತುಂಬಾ ಅನಲೈಸ್ ಮಾಡಬೇಕು. ಅದಕ್ಕೇ ಸೊ ಆದಷ್ಟು ಬ್ಲೈಂಡಾಗಿ ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಸೆಕೆಂಡ್, ನೀವು ನಂಬಲ್ಲ ಆಯಿತಾ, ನೀವೆಷ್ಟು ಎಮೋಷನ್ಸು, ಅಟ್ಯಾಚ್ಮೆಂಟು, ಲವ್ವು ಇಂಥದ್ದೆಲ್ಲ ಇಟ್ಕೋತಿರೋ, ನಾವು ಲೈಫಲ್ಲಿ ಕೊರಗೋದು ತುಂಬ ಜಾಸ್ತಿ. ದ ಮೋರ್ ಯು ಎಕ್ಸ್ಪೆಕ್ಟ್, ತುಂಬ ಪ್ರೀತಿಸ್ತೀರ, ತುಂಬ ಕೇರ್ ಮಾಡ್ತೀರಾ, ಅವರಿಲ್ಲದೆ ನಾನಿಲ್ಲ, ಅವ್ರಿಗೋಸ್ಕರನೇ ನಂದೆಲ್ಲ ಜೀವನ, ಟೈಮ್ ಇಷ್ಟೊಂದು ಸ್ಪೆಂಡ್ ಮಾಡ್ತೀರಾ, ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ತೀರ, ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ ಅಂದರೆ ನೀವು ಏನೋ ಒಂದು ಅಚೀವ್ ಮಾಡೋಕ್ಕೆ, ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಕೆರಿಯರ್ ವೈಸ್ ಏನೋ ಒಂದು ಅಚೀವ್ ಮಾಡೋಕ್ಕೆ, ಇಂಪ್ರೂವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಫುಲ್ ಅಟ್ಯಾಚ್ಮೆಂಟ್ ಅನ್ನೋದು ನಮ್ಮನ್ನು ಡ್ರ್ಯಾಗ್ ಮಾಡ್ತಾ ಇರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಎಷ್ಟು ಬೇಕೋ ಅಷ್ಟನ್ನು ಎಮೋಷನ್ಸ್ ಇಟ್ಕೊಂಡು ಯಾರಿಗೂ ಓವರಾಗಿ ಅಟ್ಯಾಚ್ಮೆಂಟ್ ಇಟ್ಕೋಬೇಡಿ, ಓವರಾಗಿ ಪ್ರೀತಿ ತೋರಿಸ್ಬೇಡಿ, ಅವ್ರಿಗೆ ಗೋಗರಿಬೇಡಿ. ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು, ನನ್ನ ಜೊತೆ ಥಿಂಕ್ ಮಾಡು, ಆಮೇಲೆ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೋ, ನನ್ನ ಜೊತೆ ಮಾತಾಡ್ತಾ ಕೂತ್ಕೋ, ಈ ಥರ ಎಲ್ಲ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಆ ಥರ ಫೋರ್ಸ್ಫುಲಿ ಬಂದಿರೋಂಥ ಎಮೋಷನ್ಸ್ ಫಾಲ್ಸ್, ಫೇಕ್ ಎಮೋಷನ್ಸ್. ಸೊ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಕಷ್ಟ ಆಗುತ್ತೆ. ಎಷ್ಟು ಬೇಗ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ರಿಯಾಲಿಟಿಯಲ್ಲಿ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತೀವೋ ಅಷ್ಟು ಬೆಸ್ಟ್. ಅದು ಎಷ್ಟು ಅಂತ ಹೇಳೋಕ್ಕಾಗುತ್ತೆ ಒಂದು ಪರ್ಸನ್ಗೆ, ಬಟ್ ಇಟ್ಸ್ ಓಕೆ, ನೋವಾದರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೆಕ್ಸ್ಟ್, ನೀವೇನಾದರೂ ಅಚೀವ್ ಮಾಡಬೇಕು ಅಂತ ಸ್ಟ್ರಾಂಗಾಗಿ ಅಂದ್ಕೊಂಡಾಗ ಫುಲ್ ಯೂನಿವರ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ನಿಜವಾಗ್ಲೂ ಆಯಿತಾ, ಇದು ನಾನು ಸ್ಟ್ರಾಂಗ್ ಬಿಲೀವ್ ಮಾಡ್ತೀನಿ. ಇದೇನಾದರೂ ನಾನು ಮಾಡಲೇಬೇಕು ಅಂದ್ಕೊಂಡಾಗ ದೇವ್ರು ಹೆಲ್ಪ್ ಮಾಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ಮಾಡ್ಬೋದು, ಫ್ರೆಂಡ್ಸ್ ಹೆಲ್ಪ್ ಮಾಡ್ಬೋದು, ಗೊತ್ತಿಲ್ಲದಿರೋ ಪರ್ಸನ್ಸ್ಗಳು ಹೆಲ್ಪ್ ಮಾಡ್ಬೋದು. ಬಟ್ ನಿಮಗೆ ಸ್ಟ್ರಾಂಗ್ ಡಿಟರ್ಮಿನೇಷನ್ ಇರಬೇಕು ಆಯಿತಾ. ಆಮೇಲೆ ಆ ಫೋಕಸ್ ಅನ್ನೋದು ತುಂಬ ಇರಬೇಕು. ಏನು ಚಿಕ್ಕ ಪುಟ್ಟ ವಿಷಯ ಇರ್ಬೋದು ಆಯಿತಾ. ಮೇ ಬಿ ನಿಮ್ಮ ಹೆಲ್ತ್ ಬಗ್ಗೆ ನೀವು ವರ್ಕಪ್ ಮಾಡ್ಕೋಬೋದು, ಅಥವಾ ನಿಮ್ಮ ಕೆರಿಯರಲ್ಲಿ ನೀವು ಇಂಪ್ರೂವ್ ಆಗಿರ್ಬೋದು, ಯಾವುದೋ ಒಂದು ಗೋಲ್ ಇಟ್ಕೊಂಡಿರ್ಬೋದು. ಸೊ ಅದ್ರ ಬಗ್ಗೆನೇ ನೀವು ಫೋಕಸ್ ಮಾಡಿಕೊಂಡು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ರೆ ಒಂದು ಸೂಪರ್ ನ್ಯಾಚುರಲ್ ಪವರ್ ನಿಮಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಆದಷ್ಟು ಈ ಎಮೋಷನ್ಸಿಂದ ಡ್ರ್ಯಾಗ್ ಮಾಡದೆ ಪ್ರಾಕ್ಟಿಕಲಿ ಥಿಂಕ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾಯಿರಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ನೀವೆಲ್ಲ ಹೌದು ಅಂತ ಒಪ್ಕೊಳ್ಳೋ ಪಾಯಿಂಟ್ ಏನು ಅಂದರೆ, ನಾವು ಎಷ್ಟೊಂದು ನಮ್ಮ ಹಿಂದಿನ ಡೇಸಲ್ಲಿ ನೋಡಿರ್ತೀವಿ, ಅದರಿಂದ ನಾವು ಪಾಠ ಕಲೀಲೇಬೇಕು. ಅದೇ ಮಿಸ್ಟೇಕ್ಸ್ ಮಾಡಿಕೊಂಡು ಅದೇ ರಿಪೀಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಲೈಫ್ ಲೀಡ್ ಮಾಡ್ತಾ ಇರೋದಕ್ಕೆ ಏನೂ ಮೀನಿಂಗೇ ಇರಲ್ಲ. ನಾವೇನೋ ಮೋಸ ಹೋಗಿರ್ತೀವಿ, ಏನೋ ಹರ್ಟ್ ಆಗಿರುತ್ತೆ, ನಾವೇನೋ ತಪ್ಪು ಮಾಡಿರ್ತೀವಿ. ಆ ತಪ್ಪನ್ನೆಲ್ಲ ತಿದ್ದುಕೊಂಡು ಮುಂದೆ ಹೋಗ್ತಾ ಇರಬೇಕು. ತಪ್ಪು ಮಾಡದೇ ಇರೋವಂಥ ಮನುಷ್ಯನೇ ಇಲ್ಲ. ಒಂದಲ್ಲ ಒಂದು ಏನೋ ಒಂದು ತಪ್ಪು ಆಗ್ತಾನೆ ಇರುತ್ತೆ. ಸೊ ಅದನ್ನು ನಾವು ಕೊರ್ಕೊಂಡು ಕೂತ್ಕೊಳ್ಳೋ ಬದಲು ಅದನ್ನು ಕರೆಕ್ಟ್ ಮಾಡಿಕೊಂಡು ಹೇಗೆ ಮುಂದೆ ನಾನು ಇನ್ನೂ ಒಳ್ಳೆ ರೀತಿಯಲ್ಲಿ ಲೈಫ್ನ ಲೀಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತ್ಕೋಬೋದು. ಒಂದು ಪರ್ಸನಿಂದ ಏನೋ ಬೇಜಾರಾಗಿರುತ್ತೆ, ಟ್ರಸ್ಟ್ನ ಲೂಸ್ ಮಾಡ್ಕೊಂಡಿರ್ತೀರ, ಒಂದು ಪರ್ಸನ್ನ ಏನೋ ಒಂದು ಹರ್ಟ್ ಮಾಡಿರ್ತಾರೆ, ನೆಕ್ಸ್ಟ್ ಟೈಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಹಾಗಂತ ಏನೋ ರಿಲೇಷನ್ನೇ ಕಟ್ ಮಾಡಿ ಆ ಥರ ಅಲ್ಲ, ಬಟ್ ನೆಕ್ಸ್ಟ್ ಟೈಮು ಅದೇ ಮೈಂಡ್ಸೆಟ್ ಇಟ್ಕೊಬೇಡಿ.
ಈ ಥರ ಹರ್ಟ್ ಆಗಿದೆ, ಅವ್ರು ನಾನು ನೆಕ್ಸ್ಟ್ ಟೈಮ್ ನಂಬೋಕ್ಕಾಗಲ್ಲ ಅಂದರೆ ಮತ್ತೆ ನಂಬಿ ಮತ್ತೆ ಬೇಜಾರು ಮಾಡಿಕೊಂಡು ಮತ್ತೆ ಎಕ್ಸ್ಪೆಕ್ಟ್ ಮಾಡಿಕೊಂಡು ಅವರಿಂದ ಇದು ಮಾಡೋಕ್ಕೆ ಹೋಗಬೇಡಿ. ಏನು ಪ್ರಾಕ್ಟಿಕಾಲಿಟಿ ಇದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ನಮ್ಮ ಪಾಸ್ಟಲ್ಲಿ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಏನೇ ಆಗಿದ್ರೂ ಕೂಡ ಅದರಿಂದ ನಾವು ಪಾಠಗಳನ್ನ ಕಲ್ತ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ, ಶೋ ರೆಸ್ಪೆಕ್ಟ್ ಟು ಎವ್ರಿ ಒನ್. ಆ್ಯಕ್ಚುಲಿ ಲೈಫಲ್ಲಿ ಎಷ್ಟೋ ಜನ ಬರ್ತಾರಲ್ಲ, ಯಾರು ಯಾವಾಗ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಸೊ ಗ್ರ್ಯಾಟಿಟ್ಯೂಡ್ ಇರ್ಬೋದು, ರೆಸ್ಪೆಕ್ಟ್ ಇರ್ಬೋದು, ಇದನ್ನು ನಾನು ಸ್ಕೂಲಲ್ಲೂ ಫಾಲೋ ಮಾಡ್ತೀನಿ. ಕ್ಲೀನ್ ಮಾಡೋರು, ಕಸ ಗುಡಿಸೋರು ಎಲ್ಲ ಇರ್ತಾರಲ್ಲ, ಅವರು ಇನ್ಫ್ಯಾಕ್ಟ್ ಎಷ್ಟು ಒಬೀಡಿಯೆಂಟಾಗಿ ಮಾತಾಡ್ತಾರೆ ಅಂದರೆ, ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಅಂದರೆ ಖುಷಿಯಾಗುತ್ತೆ. ಇನ್ಫ್ಯಾಕ್ಟ್ ಅವ್ರ ಜೊತೆ ನಾನು ತುಂಬ ಚೆನ್ನಾಗಿರ್ತೀನಿ ಆಯಿತಾ. ಯಾರೋ ಇವ್ರು ಕೀಳು ಇವ್ರ ಮೇಲು ಆ ಥರ ಅಲ್ಲ. ಈವನ್ ಮಕ್ಳಿಗೂ ಅಷ್ಟೇ, ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಅವ್ರ ಫೀಲಿಂಗ್ಸ್ಗೆ, ಅವರು ಇರೋ ಇದಕ್ಕೆ, ಅಷ್ಟು ನಮಗೆ ನೆಮ್ಮದಿ ಅನ್ನೋದು ಸಿಗ್ತಾ ಇರುತ್ತೆ. ಒಬ್ಬರನ್ನ ಯಾರನ್ನೂ ಕೆಳಗಡೆ ಮಾಡಿ ನೋಡೋಕ್ಕೆ ಹೋಗಬಾರ್ದು, ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಸೊ ಅದೊಂಥರ ನಮಗೂ ನಮ್ಮ ವೇ ಆಫ್ ಡಿಗ್ನಿಫೈಡ್ ಬಿಹೇವಿಯರ್. ನಾವು ಒಬ್ಬರಿಗೆ ಕೀಳಾಗಿ ನೋಡ್ತೀವಿ ಅಂದರೆ ಅದು ನಮ್ಮ ಬಿಹೇವಿಯರ್ ತೋರಿಸುತ್ತೆ ಅಷ್ಟೇ. ನೆಕ್ಸ್ಟ್ ಬಂದು ತುಂಬ ಟೆನ್ಷನ್ ಮಾಡ್ಕೋಬೇಡಿ ಲೈಫಲ್ಲಿ, ಆಯಿತಾ. ಓವರ್ ಥಿಂಕ್ ಮಾಡೋದು, ನೆಗೆಟಿವ್ ಥಿಂಕ್ ಮಾಡೋದು, ನಥಿಂಗ್ ಈಸ್ ಪರ್ಮನೆಂಟ್. 100% ಬರ್ಕೊಳ್ಳಿ, ನಥಿಂಗ್ ಈಸ್ ಪರ್ಮನೆಂಟ್. ಈಗ ಇರುವಂಥ ವರ್ಸ್ಟ್ ಸಿಚುವೇಶನ್ನು ಕೂಡ ಆಲ್ ಆಫ್ ಅ ಸಡನ್ ಈ ಥರ ಇತ್ತಾ ನನ್ನ ಲೈಫಲ್ಲಿ ಅನ್ನೋ ಲೆವೆಲಿಗೆ ಹೊರಟೋಗುತ್ತೆ, ಆಯಿತಾ. ಎಂಥ ವರ್ಸ್ಟ್ ಸಿಚುವೇಶನ್ನು ಕೂಡ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಸೊ ಅದಕ್ಕೆ ಯಾವುದು ಪರ್ಮನೆಂಟ್ ಅಂತ ಅಂದ್ಕೋಬೇಡಿ, ಯಾವುದನ್ನು ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಲೈಫ್ನ ಕೂಲಾಗಿ ತೊಗೊಳ್ಳಿ, ಲೈಟಾಗಿ ತೊಗೊಳ್ಳಿ. ನಿಮ್ಮ ಪ್ಲ್ಯಾನ್ಸ್ ಏನಿದೆ ಅದ್ರ ಬಗ್ಗೆ ವರ್ಕ್ ಮಾಡ್ಕೋತಾ ಹೋಗಿ. ಅದೂ ಕೆಲವು ಸಕ್ಸಸ್ ಆಗುತ್ತೆ, ಕೆಲವು ಸಕ್ಸಸ್ ಆಗೋಲ್ಲ. ಈಗ ಇರುವಂಥ ದಿನ, ಈಗ ಇರುವಂಥ ಜನಗಳು ನಮ್ಮ ಜೊತೆ ನಾಳೆ ಇರಲ್ಲ. ಸೊ ಅದಕ್ಕೇ ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡು ಬೇಜಾರು ಮಾಡಿಕೊಂಡು ದಿನ ಎಲ್ಲ ವೇಸ್ಟ್ ಮಾಡಿಕೊಂಡು ನಾಳೆ ನಾವು ಇರ್ತೀವೋ ಇಲ್ವೋ ಹೇಳಕ್ಕೆ ಬರಲ್ಲ. ಸೊ ಅದಕ್ಕೆ ಆದಷ್ಟು ಇವತ್ತು ಇದ್ದೀವಿ, ಇವತ್ತು ನಮ್ಮ ಜೊತೆ ಇವರೆಲ್ಲ ಇದ್ದಾರೆ, ಈ ಥರ ದಿನ ಇದೆ, ತಿನ್ನಕ್ಕೆ ಊಟ ಇದೆ, ಹಾಕೊಳ್ಳೋಕೆ ಬಟ್ಟೆ ಇದೆ, ಒಂದೊಳ್ಳೆ ಪ್ಲೇಸ್ ಇದೆ, ಪೀಸ್ಫುಲ್ ಲೈಫ್ ಇದೆ, ಅದನ್ನು ಎಂಜಾಯ್ ಮಾಡಿ. ಅವ್ರ ಹತ್ರ ಇದಿದೆ, ಇವ್ರ ಹತ್ರ ಇದಿದೆ ಅಂತ ಕಂಪ್ಯಾರಿಷನ್ ಮಾಡಿಕೊಂಡು ಇರೋವಂಥ ದಿನಗಳನ್ನ ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಯಾವುದನ್ನು ತುಂಬ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕೆಲವೆಲ್ಲ ನಮ್ಮ ಕೈಯಲ್ಲಿ ಕಂಟ್ರೋಲಲ್ಲಿರಲ್ಲ, ದೇವ್ರ ಮೊರೆ ಹೊರಟೋಗ್ಬಿಡಿ. ಒಂದು ಸತಿ ಬೇಡ್ಕೊಳ್ಳಿ, 2 ಸತಿ ಬೇಡ್ಕೊಳ್ಳಿ, ಆಮೇಲೆ ಕಾಮಾಗಿ ನೀವೇ ಬಿಟ್ಬಿಡಿ ಅದನ್ನು. ಏನು ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಏನು ಮಹಾ ಸಾಧ್ಯ ಮಾಡೋಕ್ಕಾಗುತ್ತೆ, ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಅದನ್ನು ಮಾಡ್ಕೊಂಡು ಹೋಗಿ ಅಷ್ಟೆ. ನೆಕ್ಸ್ಟ್ ಬಂದು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ, ನಿಮ್ಮ ಖುಷಿಗೆ ನೀವೇ ರೆಸ್ಪಾನ್ಸಿಬಿಲಿಟಿ. ನೀವೆಷ್ಟು ಟೆನ್ಷನ್ ತೊಗೊಂಡು ಇಡೀ ದಿನ ಹತ್ರು, 4 ದಿನ ಹತ್ರು, 1 ವಾರ ಹತ್ರೂ ಏನೇ ಕಳ್ತಿದ್ಯಾ ಅಂತ ಕೇಳೋರು ತುಂಬ ಕಡಿಮೆ ಜನ, ಕೆಲವು ಸತಿ 0 ಜನ ಅಲ್ವಾ. ಸೊ ನಾವು ಅದಕ್ಕೆ ನಮ್ಮ ಖುಷಿಗೆ ನಾವೇ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ನಾನು ಹೇಗೆ ನೆಮ್ಮದಿಯಾಗಿರಬೇಕು, ಹೇಗೆ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು, ನಮಗೇನೋ 1-2 ಮನೆ ಕೆಲಸನೂ ಇರುತ್ತೆ, ಹೊರಗಡೆನೂ ಇರುತ್ತೆ, ಎಷ್ಟೊಂದು ಕಮಿಟ್ಮೆಂಟ್ಸ್ ಇರುತ್ತೆ, ಎಮೋಷ್ನಲಿ ಫಿಸಿಕಲಿ ರೋಲರ್ ಕೋಸ್ಟರ್ ಪ್ರತಿ ತಿಂಗಳು ನಡೀತಾನೆ ಇರುತ್ತೆ. ಸೊ ಆ ಥರ ಎಲ್ಲ ಇದ್ದಾಗ ನಾವು ಅನ್ನೆಸೆಸರಿ ಟೆನ್ಷನ್ಸ್ನ ತೊಗೊಂಡು ನಮ್ಮ ಹ್ಯಾಪಿನೆಸ್ನ ಏನಕ್ಕೆ ಹಾಳು ಮಾಡ್ಕೋಬೇಕು. ಮೇಯ್ನಾಗಿ ಒಂದು ನೆನ್ಪಿಟ್ಕೊಳ್ಳಿ, ಹ್ಯಾಪಿನೆಸ್ ಅನ್ನೋಕ್ಕಿಂತ ಒಂದು ಪೀಸ್ಫುಲ್ ಲೈಫ್ ತುಂಬ ಇಂಪಾರ್ಟೆಂಟು. ಎಷ್ಟು ಬೇಕೋ ಅಷ್ಟು ಊಟ ಮಾಡಿಕೊಂಡು, ನೆಮ್ಮದಿಯಾಗಿ ನಿದ್ದೆ ಮಾಡಿಕೊಂಡು, ಖುಷಿಯಾಗಿ ಮಾತಾಡಿಕೊಂಡು, ತಲೆಯಲ್ಲಿ ಯಾವ ಟೆನ್ಷನ್ ಇಲ್ಲದೆ ರಿಲ್ಯಾಕ್ಸಾಗಿ ಇರೋದು ಕೂಡ ದೊಡ್ಡ ವರ, ಆಯಿತಾ. ನೀವು ದುಡ್ಡು ಕೊಟ್ಟರು ಇವೆಲ್ಲ ಬರಲ್ಲ. ಅದು ಎಷ್ಟು ಒಳ್ಳೆಯದು ಅಂದರೆ, ನೀವು ದುಡ್ಡು ಕೊಟ್ಟು ಬೆಡ್ನ ತರ್ಬೋದು, ಒಂದು ಒಳ್ಳೆ ನಿದ್ದೆ ತರೋಕ್ಕಾಗಲ್ಲ. ದುಡ್ಡು ಕೊಟ್ಟು ಮೆಡಿಸಿನ್ಸ್ನ ತರ್ಬೋದು, ಒಂದು ಒಳ್ಳೆ ಹೆಲ್ತ್ನ ತರೋಕ್ಕಾಗಲ್ಲ. ಅದೆಲ್ಲ ನಮ್ಮ ಕೈಲಿರುತ್ತೆ. ಸೊ ಅದನ್ನು ಸೀರಿಯಸ್ಸಾಗಿ ತೊಗೊಳ್ಳಿ. ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ವಾಕಿಂಗ್ ಹೋಗಿ, ಸಿಂಪಲ್ ಬಿಸಿನೀರು ಕುಡಿತಾ ಇರಿ, ಟೈಮ್ ಮಾಡ್ಕೊಂಡು ಕಷಾಯ ಕುಡಿತಾ ಇರಿ, ಸಿಂಪಲ್ ವರ್ಕೌಟ್ ಮಾಡಿಸ್ತಾ ಇರಿ. ಆಮೇಲೆ ಏನೂ ರೀಸನ್ ಇಲ್ಲದೆ ಇದ್ದರೂ ಕೂಡ ನಗ್ತಾ ಇರಿ, ಆಯಿತಾ. ನಾವು ಸುಮ್ಮನೆ ಫೇಕಾಗಿ ನಕ್ಕಿದ್ರೂ ಕೂಡ ಬಾಡಿಯಲ್ಲಿ ಒಂದು ಹ್ಯಾಪಿ ಹಾರ್ಮೋನ್ ಡೋಪಮೈನ್ ರಿಲೀಸ್ ಆಗುತ್ತೆ. ತುಂಬಾ ಅದು ನಮಗೆ ಸ್ಯಾಟಿಸ್ಫೈಡ್ ಫೀಲಿಂಗ್ ಕೊಡುತ್ತೆ ಲೈಫಲ್ಲಿ. ಆಮೇಲೆ ಏನೇ ಇದ್ದರೂ ಕೂಡ ಫಿಟ್ನೆಸ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಒಳ್ಳೆ ನಿದ್ದೆ ಮಾಡಿ, ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ನೀವು ಯಾವಾಗ ನೆಗೆಟಿವ್ ಥಿಂಕ್ ಮಾಡಿಕೊಂಡು ತುಂಬ ಯೋಚನೆ ಮಾಡ್ಕೊಂಡು ಕೂತ್ಕೋತೀರ, ನಮಗೆ ಬೇಜಾರು. ನಗ್ತಾ ಇರೋದ್ರಿಂದ ಮೇ ಬಿ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಇನ್ನೊಂದು ರೀತಿ ನೋಡಿದ್ರೆ ಆ ಪ್ರಾಬ್ಲಮ್ ಬಗ್ಗೆ ವ್ಯೂ ಪಾಯಿಂಟ್ ನಮಗೆ ಚೇಂಜ್ ಆಗ್ಬೋದು, ನಾವೇ ಚೇಂಜ್ ಆಗ್ಬೋದು, ಮೇ ಬಿ ನಾವೇ ಅಡ್ಜಸ್ಟ್ ಆಗ್ಬೋದು, ಮೇ ಬಿ ಅದು ನಮ್ಗೆ ಒಳ್ಳೆಯದಕ್ಕೆ ಆಗ್ತಾಯಿದ್ದೀನೋ ಅನ್ಬೋದು. ಸೊ ಆ ಥರ ಎಲ್ಲ ವ್ಯೂ ಪಾಯಿಂಟ್ ನೋಡಿಕೊಂಡು ಎಲ್ಲ ಪಾಸಿಟಿವ್ ಆಗೇ ಥಿಂಕ್ ಮಾಡ್ಕೊಂಡು ಪಾಸಿಟಿವ್ ಆಗೇ ಮಾತಾಡ್ಕೊಳ್ತಾ ಇದ್ದರೆ ಬೆಸ್ಟ್ ಅಂತ ಹೇಳ್ಬೋದು.
ನೆಕ್ಸ್ಟ್ ಬಂದು ನಿಮಗೆ ಏನಾದ್ರು ತುಂಬ ಟೆನ್ಷನ್ ಆಗ್ತಾಯಿದೆ ಅಂದರೆ ಏನು ಮಾಡಿ ಅಂದರೆ ಕೆಲವು ಸತಿ ನೀವು ಸಾಲ್ವ್ ಮಾಡೋಕ್ಕೂ ಆಗೋಲ್ಲ. ಎಷ್ಟೋ ಸಿಚುವೇಶನ್ಸ್ ನಾವುಗಳು ಸಾಲ್ವ್ ಮಾಡೋಕ್ಕೆ ಆಗಲ್ಲ ಅದನ್ನು. ಆದರೂ ತಲೆಯಲ್ಲಿ ಕೊರಿತಾನೇ ಇರುತ್ತೆ. ಪಾಸ್ ತೊಗೊಳ್ಳಿ. ಪಾಸ್ ಅಂದರೆ ಏನಿಲ್ಲ, ಸುಮ್ಮನೆ ನಿಮ್ಮ ಡೈಲಿ ರೊಟೀನ್ ಏನಿದೆ ಮಾಡ್ಕೊಂಡು ಹೋಗ್ತಾಯಿರಿ. ಸುಮ್ಮನೆ ಬೆಳಗ್ಗೆ ಎದ್ರೆ ನಿಮ್ಮ ಕೆಲಸ ಏನು ಈ ಥರ ನಾರ್ಮಲಾಗಿ ಇದ್ಬಿಡಿ. ನಾರ್ಮಲ್ ಅಂದರೆ ಅಟ್ಟರ್ ನಾರ್ಮಲ್. ನಿಮ್ಮ ಲೈಫಲ್ಲಿ ಏನೂ ನಡೆದೇ ಇಲ್ವೇನೋ ಅನ್ನೋ ರೀತಿಲಿ ಇದ್ಬಿಡಿ, ಆಯಿತಾ? ದಿನಗಳು ಹೋಗ್ತಾ 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 ಯಾವ ರೀತಿ ಅದಕ್ಕದೇ ಪ್ರತಿಯೊಂದು ಪ್ಲೇಸಲ್ಲಿ ಇರುತ್ತೆ. ಅಂದರೆ ಎಲ್ಲ ಸೆಟ್ಲಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಕೆಲವೆಲ್ಲ ಸಾಲ್ವ್ ಮಾಡೋಕ್ಕಾಗಲ್ಲ ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಎಷ್ಟು ಜನ ಕಮೆಂಟ್ಸ್ ಮಾಡಿರ್ತಾರೆ ಅಂದರೆ, ಈ ಥರ ಆಗುತ್ತೆ ಮನೇಲಿ, ಆ ಥರ. ಸೊ ಆ ಥರ ಎಲ್ಲ ಆದಾಗ ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಪಾಸ್ ತೊಗೊಂಡು ಮೇಯ್ನಾಗಿ ಏನು ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಖುಷಿ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಾಯಿರಿ. ಹೆಂಗೆ ನೆಮ್ಮದಿಯಾಗಿರಬೇಕು ಅಂತ. ಸೊ ಯಾವುದೇ ಯೂಟ್ಯೂಬರ್ಸ್ ಆಗಲಿ, ನಾನಾಗಲಿ ತುಂಬ ಖುಷಿಯಾಗಿರ್ತೀವಿ, ಲೈಫಲ್ಲಿ ಏನೂ ಪ್ರಾಬ್ಲಮ್ಸ್ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಹೆಂಗೆ ಅಂದರೆ ಟ್ಯಾಕಲ್ ಮಾಡ್ತಾನೆ ಇರಬೇಕು, ಫೇಸ್ ಮಾಡಬೇಕು. 108 ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿರುತ್ತೆ. ಸೊ ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ ಬಿಟ್ಟರೆ ಎಷ್ಟೊಂದು ಆಗ್ತಾಯಿರುತ್ತೆ. ಪ್ರತಿಯೊಬ್ಬರ ಲೈಫಲ್ಲೂ ಆಗ್ತಾಯಿರುತ್ತೆ. ಎಂತೆಂಥ ದೊಡ್ಡ ಸೆಲೆಬ್ರಿಟೀಸಲ್ಲೇ ನೋಡೋಕ್ಕೆ ಎಷ್ಟು ಕೋಟಿಗಟ್ಟಲೆ ಇರುತ್ತೆ, ಎಷ್ಟು ಚೆನ್ನಾಗಿರ್ತಾರೆ ಅನಿಸುತ್ತೆ. ಬಟ್ ಎಲ್ಲರಿಗೂ ಎಲ್ಲ ಒಂದಲ್ಲ ಒಂದು ರೀತಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಅದನ್ನು ಫೇಸ್ ಮಾಡ್ಕೊಂಡು ಹೋಗ್ತಾ ಇರೋದೇ ಲೈಫು. ಆ ಫೇಸ್ ಮಾಡಿಕೊಂಡು ಪಾಠಗಳನ್ನ ಕಲ್ತ್ಕೊಂಡು ನೆಮ್ಮದಿಯಾಗಿರೋದೇ ಲೈಫು. ಸರಿ, ಏನೋ ಒಂದು ಸಿಚುವೇಶನ್ಸ್ ಆಯಿತು, ಕೊರ್ಕೊಂಡು ಎಷ್ಟು ದಿನ ಅಂತ ಕೊರ್ಕೊಂಡು ಕೂರೋಕ್ಕಾಗುತ್ತೆ? ಸೊ ಈ ರೀತಿ ನಾವೇ ಪ್ರಾಕ್ಟಿಕಲಿ ಥಿಂಕ್ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರಬೇಕು. ನೆಕ್ಸ್ಟ್, ಒಬ್ಬರೇ ಇರೋಕ್ಕೆ ಖುಷಿಯಾಗಿರಿ, ಆಯಿತಾ? ನನ್ನ ಜೊತೆ ಯಾರೂ ಇಲ್ಲ, ಯಾರೂ ಮಾತಾಡ್ತಾ ಇಲ್ಲ, ನಾನು ಅಲೋನು, ನಾನು ಒಬ್ಬಳು ಅಂತ ಅಂದ್ಕೊಳ್ಳೇಬೇಡಿ. ಮೇಯ್ನಾಗಿ ಏನು ಗೊತ್ತಾ, ನಾವು ಒಬ್ಬರೇ ಇರೋದ್ರಿಂದ ಎಷ್ಟೋ ಟೆನ್ಷನ್ಗಳು ಕಡಿಮೆ. ಆಮೇಲೆ ಲೋನ್ಲಿನೆಸ್ ಫೀಲ್ ಆಗ್ತಾಯಿದೆ ಅಂತ ಅಂದ್ಕೊಬೇಡಿ. ಬಿ ಹ್ಯಾಪಿ ಟು ಬಿ ಅಲೋನ್. ಅದು ನಿಜ, ಅದು ರವಿಚಂದ್ರನ್ ಹೇಳ್ತಾರಲ್ಲ, ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನನಗಂತೂ ನನಗೊಬ್ಬಳೇ ಸುಮ್ಮನೆ ಕೂತ್ಕೊಳ್ಳೋಕೆ ಇಷ್ಟ, ನನ್ನ ಜೊತೆ ನಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋಕೆ ಇಷ್ಟ. ಹಾಗಂತ ನನಗೆ ಫ್ಯಾಮಿಲಿ ಇಷ್ಟ ಇಲ್ಲ ಅಂತಲ್ಲ, ನನಗೆ ಪ್ರಾಣ ನನ್ನ ಫ್ಯಾಮಿಲಿ ಅಂದರೆ. ಬಟ್ ಆದರೂ ಕೂಡ ಅವ್ರೇನಾದ್ರು ಬ್ಯುಸಿ ಇದ್ದರೆ, ಅವ್ರುಗಳಿಗೆ ಮಕ್ಕಳು ಓದ್ರಲ್ಲಿ ಬ್ಯುಸಿ ಇರ್ತಾರೆ, ಹಸ್ಬೆಂಡ್ ಬೇರೆ ವರ್ಕಲ್ಲಿ ಬ್ಯುಸಿ ಇರ್ತಾರೆ, ಆಗ ನಾನು ಒಬ್ಬಳೇ ಇರ್ತೀನಿ. ಆಗ ನಾನು ಹೆಂಗೆ ಪ್ರೊಡಕ್ಟಿವ್ ಆಗಿ ಯೋಚನೆ ಮಾಡ್ಕೊತೀನಿ. ನನ್ನ ಜೊತೆ ಯಾರೂ ಇಲ್ಲ, ಎಲ್ಲರೂ ಬ್ಯುಸಿ ಆಗಿಬಿಟ್ರು ಅಂತ ಕೊರ್ಕೊಂಡು ಕೂರೋ ಬದಲು ಹೆಂಗೆ ಕ್ಲೀನಿಂಗ್ ಮಾಡ್ಕೋಬೋದು, ಹೆಂಗೆ ನನ್ನ ಕೆರಿಯರ್ನ ಇಂಪ್ರೂವ್ ಮಾಡ್ಕೋಬೋದು, ಯೂಟ್ಯೂಬ್ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು, ಆ ಥರ ಒಂದು ಥಿಂಕ್ ಮಾಡ್ತಾಯಿರ್ತೀನಿ. ಒಂದು ನೆನ್ಪಿಟ್ಕೊಳ್ಳಿ, ಲೈಫಲ್ಲಿ ಫೇಲ್ಯೂರ್ಸ್, ಮಿಸ್ಟೇಕ್ಸ್ ಮಾಡೋದು, ಕ್ರಿಟಿಸೈಸ್ ಮಾಡೋದು, ನಮ್ಮನ್ನು ಕೆಳಗೆ ಮಾತಾಡೋದು, ಚುಚ್ಚಿ ಮಾತಾಡೋದು, ನಮಗೆ ನೋವಾಗುತ್ತೆ ಅಂತ ಗೊತ್ತಿದ್ರೂ ಕೂಡ ಮಾತಾಡೋರು ತುಂಬ ಜನ ಇರ್ತಾರೆ. ಪ್ರತಿಯೊಬ್ಬರ ಲೈಫಲ್ಲೂ ಇರ್ತಾರೆ. ಎಲ್ಲರ ಮಧ್ಯ ನಾವು ಹೇಗೆ ಶೈನ್ ಆಗ್ತೀವಿ, ಅವ್ರಿಗೆಲ್ಲರ ಮಧ್ಯ ನಾವು ಹೇಗೆ ಅದನ್ನೆಲ್ಲ ಕೊಡ್ಕೊಂಡು ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ತೀವಿ ಅನ್ನೋದೇ ಕ್ವೆಶ್ಚನ್ ಮಾರ್ಕು. ಅದೇ ಒಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ಈಗ ಒಂದು ಕಮಲ ಅಷ್ಟು ಕೆಸರಿನ ಮಧ್ಯೆನೇ ಇರುತ್ತೆ. ನಮ್ಮಮ್ಮ ಯಾವಾಗಲೂ ಹೇಳೋರು, ಹೆಂಗೆ ಒಳ್ಳೆ ಸಹವಾಸ ಮಾಡಬೇಕು. ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ಅಮ್ಮ ತುಂಬ ಒಳ್ಳೆ ಬುದ್ಧಿವಾದ ಹೇಳೋರು. ಎಷ್ಟೇ ಕೆಟ್ಟ ಫ್ರೆಂಡ್ಸ್ ಇದ್ದರೂ, ನಮ್ಮನ್ನು ಡೈವರ್ಟ್ ಮಾಡೋ ಫ್ರೆಂಡ್ಸ್ ಇದ್ದರೂ ಕೂಡ ನಿನ್ನ ಬುದ್ಧಿ ನಿನ್ನ ಕೈಲಿರಬೇಕು, ನೀನು ಯಾವ ರೀತಿ ಥಿಂಕ್ ಮಾಡ್ತೀಯಾ, ಯಾವ ದಾರಿಲಿ ಹೋಗ್ತೀಯ ಅನ್ನೋದು ನಿನ್ನ ಕೈಲಿರಬೇಕು. ಎಷ್ಟೇ ಕಮಲದ ಹೂವು ಕೆಸರಲ್ಲಿದ್ದರೂ ಕೂಡ ಅದರ ಪೆಟಲ್ಸ್ಗೆ ಏನಕ್ಕೂ ಅದು ಅಂಟಿಸ್ಕೊಳ್ಳಲ್ಲ, ಅದರಲ್ಲೇ ತುಂಬ ಬ್ಯೂಟಿಫುಲ್ಲಾಗಿ ಬೆಳೆಯುತ್ತೆ. ಸೊ ಅದೇ ಥರ ಪ್ರಪಂಚ ಕೂಡ, ಎಷ್ಟೇ ನಮ್ಮನ್ನು ಕಾಲೆಳೆಯೋ ಜನಗಳು ಏನೇ ಇದ್ದರೂ ಕೂಡ ನಾವು ಅದನ್ನೆಲ್ಲ ಇಗ್ನೋರ್ ಮಾಡಿಕೊಂಡು ಹೇಗೆ ಸಕ್ಸಸ್ ಕಾಣ್ತೀವಿ ಅನ್ನೋದೇ ಚಾಲೆಂಜು. ಸೊ ಅದನ್ನು ತಲೆಯಲ್ಲಿ ಯಾವಾಗಲೂ ನೆನ್ಪಿಟ್ಕೋಬೇಕು. ಇಂಥ ಕ್ರಿಟಿಸೈಸ್ ಮಾಡೋ ಜನಗಳಿಗೆ, ಕಮೆಂಟ್ಸ್ ಮಾಡೋ ಜನಗಳಿಗೆ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನೆಕ್ಸ್ಟ್, ತುಂಬ ಹಾರ್ಡ್ ವರ್ಕ್ ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾರ್ಡ್ ವರ್ಕ್ ಮಾಡಿ, ಒಂದು ಸಕ್ಸಸ್ ತಗೊಳ್ಳಿ, ಜೊತೆಗೆ ಹಂಬಲ್ ಆಗಿರಿ. ಏನೇ ಇದ್ದರೂ ಕೂಡ ಫೈನಲಿ ಅದು ದೇವರಿಂದನೇ ನಮಗೆಲ್ಲ ಆಗಿರೋದು. ಅದಕ್ಕೆ ಆ ಹಂಬಲ್ನೆಸ್ ಇರಬೇಕು. ಏನೋ ಕೊಬ್ಬಲ್ಲಿ ತೋರಿಸೋದು, ಅಹಂಕಾರ ತೋರಿಸೋದು, ಇದನ್ನೆಲ್ಲ ಯಾವತ್ತೂ ಇಟ್ಕೊಬೇಡಿ. ನೀವೆಷ್ಟೇ ಆಸ್ತಿ ತೊಗೊಂಡ್ರು, ಎಷ್ಟೇ ಡಿಗ್ರಿಗಳನ್ನ ತೊಗೊಂಡ್ರು, ನಿಮ್ಮ ಮಕ್ಕಳೇನೇ ಅಚೀವ್ ಮಾಡಿದ್ರು, ನೀವೇನೇ ಅಚೀವ್ ಮಾಡಿದ್ರು, ಏನೋ ಬೆಸ್ಟ್ ಪೊಸಿಷನ್ಗೆ ಹೋದರೂ ಕೂಡ ಹಂಬಲ್ನೆಸ್ನ ಯಾವತ್ತೂ ಬಿಡೋಕ್ಕೆ ಹೋಗಬಾರ್ದು. ಅದು ಬೇರೆಯವ್ರಿಗೆ ತೋರ್ಸೋಕ್ಕಲ್ಲ, ನಮಗೆ ನಾವು ಕರೆಕ್ಟಾಗಿದ್ದೀವಿ ಅಂತ ತೋರ್ಸೋಕ್ಕೆ. ದೇವ್ರಿಗೆ ಯಾವತ್ತೂ ಅನಿಸ್ಬಾರ್ದು ನಾವು ಅಹಂಕಾರ ಪಡ್ತಾಯಿದ್ದೀವಿ ಅಂತ. ಒಂದು ಸೆಕೆಂಡ್ ನಾವು ಅಹಂಕಾರ ಪಟ್ಟರು ನೆಕ್ಸ್ಟ್ ಸೆಕೆಂಡ್ ನಾವು ಡೌನಲ್ಲಿರ್ತೀವಿ. ಸೊ ಅದಕ್ಕೆ ಯಾವಾಗಲೂ ಹಂಬಲ್ ಆಗಿರಬೇಕು.
ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಾವು ಸುತ್ತ ಎಷ್ಟು ಜನ ಇದ್ದಾರೆ ಅನ್ನೋ ಬದಲು ಎಷ್ಟು ಕ್ವಾಲಿಟೇಟಿವ್ ಜನಗಳಿದ್ದಾರೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಒಬ್ಬರೇ ಇದ್ದರೂ ಪರವಾಗಿಲ್ಲ, ಯಾರಾದರೂ ಒಬ್ಬ ಬೆಸ್ಟ್ ಪರ್ಸನ್ ಇದ್ದರೂ, ನಿಮ್ಮ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋರು, ನಿಮಗೆ ಹೆಲ್ಪ್ ಮಾಡೋರು, ನಿಮ್ಮ ಕಷ್ಟದಲ್ಲಿ ಕೈ ಹಿಡಿಯೋರು ಒಬ್ಬರಿದ್ದರೂ ಸಾಕು. 108 ಜನ ಇರಬೇಕು ಅಂತ ಏನಿಲ್ಲ. ಯಾವಾಗಲೂ ಹೇಳಂಗೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅದರಲ್ಲೆಲ್ಲ ಥೌಸಂಡ್ಸ್ ಆಫ್ ಫಾಲೋವರ್ಸ್ ಇರ್ತಾರೆ. ಯಾರು ಬರ್ತಾರೆ ಕಷ್ಟಕ್ಕೆ ಅನ್ನೋದು ಮ್ಯಾಟ್ರ್ ಆಗೋದು. ಸೊ ಫ್ರೆಂಡ್ಸು ಅವರೆಲ್ಲ ಯಾರು ಜೆನ್ಯೂನು, ನೀವು ಕ್ವೆಶ್ಚನ್ ಮಾರ್ಕ್ ಮಾಡ್ಕೊಳ್ಳಿ. ನನ್ನ ಲೈಫಲ್ಲಿ ಯಾರು ಇಂಪಾರ್ಟೆಂಟು ಅವ್ರಿಗೆ ತುಂಬ ಬೆಲೆ ಕೊಡಿ. ಯಾಕೆಂದರೆ ಅವ್ರ ಕಷ್ಟಕ್ಕೆ ಸುಖಕ್ಕೆ ಎಲ್ಲ ನಿಮ್ಮ ಜೊತೆ ಇರೋರು. ಸೊ ಅವ್ರಿಗೆ ವ್ಯಾಲ್ಯೂ ಕೊಡಿ. ಸೊ ಕ್ವಾಲಿಟೇಟಿವ್ ಪರ್ಸನ್ ಇಂಪಾರ್ಟೆಂಟು. ನೆಕ್ಸ್ಟ್ ಜವಾಬ್ದಾರಿ ತೊಗೊಳ್ಳಿ. ಏನಕ್ಕೆ ಅಂದರೆ ನಿಮ್ಮ ಆ್ಯಕ್ಷನ್ಸ್ಗೆ ನೀವೇ ಜವಾಬ್ದಾರಿ, ನಿಮ್ಮ ಥಿಂಕಿಂಗ್ಸ್ಗೆ ನೀವೇ ಜವಾಬ್ದಾರಿ, ನೀವು ಮಾತಾಡೋ ರೀತಿಗೆ ನೀವೇ ಜವಾಬ್ದಾರಿ. ಮಾತಾಡ್ಬಿಟ್ಟು ಅದನ್ನು ಬೇರೆಯವ್ರ ಮೇಲೆ ಹಾಕೋದು, ನನ್ನ ಕೆರಿಯರ್ ಹಿಂಗೆ ಆಗೋಕ್ಕೆ ಅವರೇ ಕಾರಣ, ನನ್ನ ಲೈಫ್ ಹಿಂಗೆ ಆಗೋಕ್ಕೆ ಅವರೇ ಕಾರಣ ಅಂತ ಅಂದ್ಕೋಬೇಡಿ. ಎಷ್ಟಾಗುತ್ತೋ ನಿಮ್ಮ ಸೈಡಿಂದ ನಿಮ್ಮ ಲೈಫ್ ಡಿಸಿಷನ್ಸ್ ನೀವೇ ತೊಗೊಳ್ಳಿ. ಸೊ ನಿಮ್ಮ ಲೈಫ್ ಹೇಗಿರಬೇಕು ಅನ್ನೋದಕ್ಕೆ ನೀವೇ ಜವಾಬ್ದಾರಿಗಳು. ಏನೋ ಟಂಗ್ ಸ್ಲಿಪ್ ಆಗಿ ಏನೋ ಮಾತಾಡಿದ್ರಿ, ಅದಕ್ಕೆ ನೀವೇ ಜವಾಬ್ದಾರಿ ತೊಗೋಬೇಕು. ಅದರ ಕಾನ್ಸಿಕ್ವೆನ್ಸ್ನ ನೀವೇ ಅನುಭವಿಸ್ಬೇಕು. ಕಾನ್ಸಿಕ್ವೆನ್ಸಸ್ ಪಾಸಿಟಿವ್ ಆಗಿರ್ಬೋದು. ನೀವು ಎಷ್ಟು ಕಾಮಂಗ್ ಕಂಪೋಸ್ಟಾಗಿ ಆ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡಿದ್ರೆ ಆ ಕಾನ್ಸಿಕ್ವೆನ್ಸಸ್ ಆರಾಮಾಗಿ ನೀವು ನೆಮ್ಮದಿಯಾಗಿರ್ತೀರ. ಸೊ ಆ ಥರ ನಿಮ್ಮ ಲೈಫು ರೆಸ್ಪಾನ್ಸಿಬಿಲಿಟಿ ನಿಮ್ಮದು. ನೀವು ಹೇಗಿರಬೇಕು, ಯಾವ ರೀತಿ ಟೆನ್ಷನ್ ಇಲ್ದಂಗೆ ಇರಬೇಕು ಅನ್ನೋದನ್ನು ನೀವು ಜವಾಬ್ದಾರಿ ತೊಗೋಬೇಕು. ನೆಕ್ಸ್ಟ್ ಸೈಲೆನ್ಸ್ ಅನ್ನೋದು ಬೆಸ್ಟ್. ನಾನು ಹೇಳ್ತೀನಲ್ಲ, ಎಲ್ಲೆಲ್ಲಿ ಯೂಸ್ ಆಗುತ್ತೋ ಅಷ್ಟನ್ನು ಯೂಸ್ ಮಾಡಿ. ಯಾವಾಗ ಮಾತಾಡಬೇಕೋ, ಎಷ್ಟು ಪದಗಳು ಯೂಸ್ ಮಾಡ್ಕೋಬೇಕೋ ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು ಮಾತಾಡಿ. ಸೈಲೆನ್ಸ್ ಇರೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನಿಮಗೂ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಆಮೇಲೆ ಅನ್ನೆಸೆಸರಿ ಪರ್ಸನ್ ಬಗ್ಗೆ ಯೋಚನೆ ಮಾಡಿಕೊಂಡು ಟೈಮ್ ವೇಸ್ಟ್ನ ಮಾಡಬೇಡಿ. ಟೈಮ್ ತುಂಬ ಪ್ರೆಷಿಯಸ್. ಇವತ್ತು ನಮ್ಮ ಹತ್ರ 1 ಗಂಟೆ ಟೈಮ್ ಇದೆ ಅಂದರೆ ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋಬೇಕು. ಯಾವಾಗಲೂ ನಾನು ಏನು ಹೇಳೋದು ಅಂದರೆ, ಬಿ ಯುವರ್ ಸೆಲ್ಫ್, ಬಿ ಗುಡ್. ನಿಮ್ಗೇನು ಖುಷಿ ಸಿಗುತ್ತೋ, ಏನು ನೆಮ್ಮದಿ ಸಿಗುತ್ತೋ ಅದನ್ನು ಮಾಡ್ತಾ ಹೋಗಿ. ಯಾವಾಗಲೂ ಅಷ್ಟೇ ಟೈಮ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡಿ. ನಿನ್ನೆಗಿಂತ ನನಗೆ ಯಾವ ರೀತಿ ಇಂಪ್ರೂವ್ ಮಾಡಿದ್ದೀನಿ, ಏನಾದ್ರು ಮಿಸ್ಟೇಕ್ ಮಾಡಿದರೆ ಯಾವ ರೀತಿ ತಿದ್ಕೊಂಡಿದ್ದೀನಿ, ಕಾಮಾಗಿ ಖುಷಿಯಾಗಿ ಪ್ರತಿಯೊಂದು ದಿನವೂ ಅಷ್ಟೇ. ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತಿನ ದಿನಾನ ನಾನು ಕಂಪ್ಲೀಟಾಗಿ ಜೀವಿಸ್ತೀನಿ, ಖುಷಿಯಾಗಿರ್ತೀನಿ. ನಿನ್ನೆ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಅದನ್ನು ತಿದ್ಕೋತೀನಿ. ನಿನ್ನೆ ಲೇಟಾಗಿದ್ದೆ, ಇವತ್ತು ಬೇಗ ಎದ್ದೇಳ್ತೀನಿ. ಪ್ರತಿಯೊಂದೂ ಇಂಪ್ರೂವ್ಮೆಂಟ್ ಮೂಲಕನೇ ಹೋಗ್ತಾಯಿರಿ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ನಮಸ್ಕಾರ.